ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನನ್ನ ಅರೆಸ್ಟ್ ಮಾಡಿದ್ರು ಎಸಿಪಿ ಚಂದನ್ ಅವರು. ಈಗ ಎಸಿಪಿ ಚಂದನ್ಗೆ ಪ್ರತಾಪ್ ಸಿಂಹ ಸವಾಲೆಸೆದಿದ್ದಾರೆ. ಇತ್ತೀಚೆಗೆ ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿ ರಾಜಸ್ಥಾನದಿಂದ ಬಂದಿದ್ದ ಮಾಂಸವನ್ನ ನಾಯಿ ಮಾಂಸ ಅಂತ ಆರೋಪ ಮಾಡಿದ್ರು ಹಿಂದೂಪರ ಸಂಘಟನೆಯ ಹೋರಾಟಗಾರ ಪುನೀತ್ ಕೆರೆಹಳ್ಳಿ. ಈಗ ಪುನೀತ್ ಕೆರೆಹಳ್ಳಿ ಅವರನ್ನ ಪೊಲೀಸ್ನವರು ಬಂಧಿಸಿದ್ರು. ಅಂದ್ರೆ ಪೊಲೀಸ್ನವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವ ಹಿನ್ನೆಲೆಯಲ್ಲಿ ಮೊನ್ನೆ ಪುನೀತ್ ಕೆರೆಹಳ್ಳಿ ಅವರನ್ನ ಪೊಲೀಸ್ನವರು ಬಂಧಿಸಿದ್ರು. ನಿನ್ನೆ ನ್ಯಾಯಾಲಯ ಅವರಿಗೆ ಜಾಮೀನು ಕೂಡ ನೀಡಿದೆ. ಆದರೆ ಈಗ ಪೊಲೀಸ್ನವರು ಪುನೀತ್ ಕೆರೆಹಳ್ಳಿಯವರನ್ನು ಬೆತ್ತಲೆ ಮಾಡಿ ಅವಮಾನಿಸಿ ಹಿಂಸೆ ನೀಡಿದ್ದಾರೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಈ ವಿಚಾರಕ್ಕೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಸಹೋದರ ಪುನೀತ್ ಕೆರೆಹಳ್ಳಿ ಬಿಡುಗಡೆಯಾಗಿದ್ದಾರೆ, ಆದರೆ ಪೊಲೀಸ್ ಠಾಣೆಯಲ್ಲಿ ಅವರನ್ನು ಬೆತ್ತಲೆ ಮಾಡಿ ಹಿಂಸೆ ಕೊಟ್ಟಿದ್ದಾರೆ ಅಂತ ಪ್ರತಾಪ್ ಸಿಂಹ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ನಾನು ಪೊಲೀಸ್ ಸ್ಟೇಷನ್ಗೆ ಬರ್ತೇನೆ, ಆ ಸಮಯದಲ್ಲಿ ನೀವು ಇರಬೇಕು ಅಂತ ಎಸಿಪಿ ಚಂದನ್ ಅವರಿಗೆ ಫೋಟೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡುವ ಮುಖೇನವಾಗಿ ಒಂದು ಸೂಚನೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಇತ್ತೀಚೆಗೆ ಯಶವಂತಪುರ ಒಂದು ರೈಲ್ವೆ ಸ್ಟೇಷನಲ್ಲಿ ರಾಜಸ್ಥಾನ್ ಮತ್ತು ಜೈಪುರದಿಂದ ಬರ್ತಾ ಇದ್ದಂತಹ ಗೂಡ್ಸ್ ಗಾಡಿಯಲ್ಲಿ ಬರ್ತಾ ಇದ್ದಂತಹ ಮಾಂಸ ಇದು ಕುರಿ ಮಾಂಸ ಅಲ್ಲ, ಮೇಕೆ ಮಾಂಸ ಅಲ್ಲ, ನಾಯಿ ಮಾಂಸ ಅಂತ ಹಿಂದೂಪರ ಸಂಘಟನೆಯವರಷ್ಟೇ ಅಲ್ಲ, ಮುಸ್ಲಿಂ ವ್ಯಾಪಾರಿಗಳು ಕೂಡ ಆರೋಪವನ್ನು ಮಾಡಿದರು. ಬರೀ ಪುನೀತ್ ಕೆರೆಹಳ್ಳಿ ಅಷ್ಟೇ ಅಲ್ಲ, ಇವತ್ತೇನು ಬೆಂಗಳೂರಿನ ಸುತ್ತಮುತ್ತ ಇರುವಂತಹ ಮಾಂಸದ ವ್ಯಾಪಾರಿಗಳು, ಮುಸ್ಲಿಂ ವ್ಯಾಪಾರಿಗಳೇ ಇವತ್ತು ಆರೋಪವನ್ನು ಮಾಡಿದರು. ಅಬ್ದುಲ್ ರಜಾಕ್ ವಿರುದ್ಧವಾಗಿ ಧ್ವನಿ ಎತ್ತಿದ್ರು. ಇಲ್ಲಿ ಪುನೀತ್ ಕೆರೆಹಳ್ಳಿ ಮಾತ್ರ ಪೊಲೀಸ್ನವರಿಗೆ ಇಲ್ಲಿ ಕಂಡ್ರ ಹಾಗಾದರೆ, ಪುನೀತ್ ಕೆರೆಹಳ್ಳಿ ಮಾತ್ರ ಪೊಲೀಸ್ನವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಹಾಗಾದರೆ, ಸಾಕಷ್ಟು ಜನ ಅಲ್ಲಿ ನೂರಾರು ಜನ ಅಲ್ಲಿ ಆರೋಪವನ್ನು ಮಾಡ್ತಾ ಇದ್ರು. ನೂರಾರು ಜನ ಬಂದು ಅದನ್ನು ಓಪನ್ ಮಾಡಲೇಬೇಕು ಬಾಕ್ಸ್ ಅಂತ ಹೇಳ್ತಾ ಇದ್ರು. ಅಬ್ದುಲ್ ರಜಾಕ್ ಕೂಡ ಒಂದಿಷ್ಟು ಅದನ್ನು ಓಪನ್ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇದ್ರು. ಇಲ್ಲಿ ಪೊಲೀಸ್ನವರಿಗೆ ಇಲ್ಲಿ ಯಾರು ಮುಂದೆ ಬಂದು ನಿಲ್ತಾರೆ, ಒಬ್ಬ ಮುಖಂಡ ಯಾರು ಕಾಣ್ತಾರೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂತಹ ಒಂದಿಷ್ಟು ಲೆಕ್ಕಾಚಾರದಲ್ಲಿ ಪ್ರತಾಪ್ ಸಿಂಹ ಪೊಲೀಸ್ನವರಿಗೆ ಈಗ ಒಂದು ಸವಾಲು ಹಾಕಿದ್ದಾರೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ ಎಸಿಪಿ ಚಂದನ್ ಅವರಿಗೆ. ಅಂದರೆ ಕರ್ತವ್ಯಕ್ಕೆ ಲೋಪ ಮಾಡಿದರೆ ಅವ್ರನ್ನ ಕರ್ಕೊಂಡು ಹೋಗಿ ಬೆತ್ತಲೆ ಮಾಡಿ ಅವರಿಗೆ ಅವಮಾನಿಸ್ಬೇಕಾ, ಹಿಂಸೆ ಮಾಡಬೇಕಾ ಅಂತ ಒಂದಿಷ್ಟು ಆ ಆ್ಯಂಗಲ್ನಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಮತ್ತು ನಾನು ಕೂಡ ಪೊಲೀಸ್ ಸ್ಟೇಷನ್ಗೆ ಬರ್ತೀನಿ, ನನಗೆ ಉತ್ತರ ಕೊಡಿ ಅಂತ ಪ್ರತಾಪ್ ಸಿಂಹ ಅಲ್ಲಿ ಎಸಿಪಿ ಚಂದನ್ ಅವರಿಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ.